ಸೂಜಿಗೆ ಶಿಕ್ಷೆಯಾಗಿ ವರ್ಷಾನ್ಗಟ್ಲೆ ಜೈಲಲ್ಲಿ ಇರಬೇಕಾಗುತ್ತೆ. ಹೌದಾ? ಪಾಪ. ಈಗ ನೀನು ಏನು ಹೇಳಬೇಕು ಅಂತಿದ್ದು? ಏನಿಲ್ಲಪ್ಪ, ಏನಿಲ್ಲ. ಅವಳ ಹಣೆಯಲ್ಲಿ ಏನಿದೆಯೋ ಅದೇ ಆಗುತ್ತೆ. ಈಗಿರೋದು ಒಂದೇ ದಾರಿ. ದಾಸಪ್ಪ ಕೇಸ್ ವಾಪಸ್ ತಗೊಳ್ಳೋ ಥರ ಮಾಡ್ತಾನಂತೆ. ಅದ್ಯಾಕೆ ಸಾಧ್ಯ? ಅಪ್ಪನ ಆಸ್ತಿನ ಹಾಗೆ ಮಾರಕ್ಕಾಗತ್ತಾ? ಅದು ಯಾರೋ ದತ್ತು ತಗೊಳ್ಳೋರ್ಗೋಸ್ಕರ. ಸೂಜಿ ಈ ಕೇಸಿಂದ ಹೊರಗೆ ಬರಬೇಕು. ಅಮ್ಮ ನೆನ್ಪಾಯ್ತಾ? ಹೇಗಿದ್ದಾರೋ, ಯಾರು ನೋಡ್ಕೊಂತ ಇದ್ದಾರೋ? ನಿಮ್ ಪಪ್ಪಂಗೆ ಹೇಳು, ಒಂದ್ಸಲ ಅಮ್ಮನ ಇಲ್ಲಿ ಕರ್ಕೊಂಬರಕ್ಕೆ. ಬೇಡ. ಯಾಕೆ ಸುಜಿ? ನಮ್ಮಮ್ಮ ನನ್ನನ್ನ ಇಲ್ಲಿ ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ನಿಮ್ಮ ಅಮ್ಮಂಗೇನು ಗೊತ್ತಾಗಲ್ಲ ಅಂದ್ಯಲ್ಲ ಸುಜಿ? ಕೈ ಕಾಲು ಎತ್ತಕ್ಕಾಗಲ್ಲ, ಮಾತಾಡಕ್ಕೂ ಆಗಲ್ಲ. ಮನ್ಸು ಹಾಗೆ ಇದೆಯಲ್ಲ ಅಕ್ಕ. ಅಕ್ಕ, ನೀವೇನೋ ಅನ್ಕೊಂಡಿದ್ರೆ ಒಂದ್ ಕೆಲಸ ಮಾಡ್ತೀರಾ? ಹೇಳು ಸುಜಿ, ಖಂಡಿತ ಮಾಡ್ತೀನಿ. ನಮ್ಮ ಅಮ್ಮನ್ಗೋಗಿ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಾ? ಅವ್ರಿಗೆ ಗೊತ್ತಾಗ್ಬೇಕಲ್ಲ ಪುಟ. ನನಗೆ ಎಲ್ಲ ಹೆಣ್ಣು ತಾಯಿ. ಅದರಲ್ಲೂ ನಿಮ್ಮಂತ ತಾಯಿ. ಸಮಾಧಾನ ಮಾಡ್ಕೊಳ್ಳಿ ದಾಸಪ್ಪ, ಆಗಿದ್ದಾಗೋಯ್ತು. ತಾಯಿನ ಕಳ್ಕೊಂಡೆ ಅಂತ ಅಳೋದಕ್ಕೂ ಬಿಡಲ್ಲ ನನ್ನ ಮಗು. ಟಿವಿಲೆಲ್ಲ ಹಾಕ್ಬಿಟ್ರು. ಗೊತ್ತು, ಅದೇ ವಿಷಯ ಮಾತಾಡಕ್ ಬಂದೆ. ಹೇಳಿಮ್ಮ, ನಿಮ್ಗಾದ್ರೂ ನನ್ಗಳು ಅರ್ಥ ಆಗಿರ್ಬೇಕು. ಹೇಳಿ. ಗೊತ್ತಾಗುತ್ತಪ್ಪ ನನಗೆ. ನನ್ನ ಮೊಮ್ಮಗಳು ಮನೆಗೆ ಬಂದಿದ್ದಾಳೆ. ಸೂಜಿ ವಾಪಸ್ ಮನೆಗೆ ಬರಬಾರ್ದು. ಹಲೋ. ಯಾಡ ಫೋನ್ ಕಟ್ ಮಾಡಬೇಡ. ನನಗೆ ನಂದೇ 108 ತಲೆನೋವು. ಒಂದು ವಿಷಯ ನೇರವಾಗಿ ಹೇಳ್ತೀನಿ ಕೇಳು. 2 ಕೋಟಿ ಡೀಲು, ನೀನು ಸೇಫು. ಕೇಸ್ ವಾಪಸ್ ತಗೋ. ನಾನು ಅವ್ರನ್ನ ಬಿಡೋದು ಇಲ್ಲ. ಬೇಡ ದಾಸಪ್ಪ, ಗಾಳಿ ಜೊತೆ ಗುದ್ದಾಟ ಬೇಡ. ನನ್ ಮಾತು ಕೇಳು. 2 ಕೋಟಿ, 2 crores. ಅಮ್ಮ, ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ, PhD ಅಂದ್ರೆ ಸಂಶೋಧನೆ ಅಂತ, ಬಾಲ ಅಪರಾಧಿಗಳ ಬಗ್ಗೆ. ಅದಕ್ಕೆ ಸೂಜಿನ ಮಾತಾಡಿಸ್ದೆ. ಅದಕ್ಕೆ ಮನೆಗೆ ಹೋಗು ಅಂತ ಹೇಳಿದ್ಲಾ? ಹೇಯ್, ನೀನ್ ರಶ್ಮಿ ತಾನೆ? ನಿಂಗ್ ಗೊತ್ತಾ, ಅಬ್ಸರ್ವೇಟರಿ ಸೆಂಟರ್ ಅಲ್ಲಿ ಎಲ್ಲಾ ಮಕ್ಕಳು ನಿನ್ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ? ಏನಂತ? ದಟ್ ಯು ಆರ್ ಅ ವೆರಿ ಸ್ವೀಟ್ ಗರ್ಲ್ ಅಂತ. ಈಗೀಗ ಧ್ಯಾನ ಗೀನ ಅಂತೆಲ್ಲ ಶುರು ಹಚ್ಕೊಂಡಿದ್ದಾರೆ. ಓ ವಾವ್, ಈಗಿನ ಕಾಲದಲ್ಲಿ ಇದೆಲ್ಲ ಯಾರು ಮಾಡ್ತಾರೆ? ನಿಮ್ ಪೂರ್ವಜರು ದಾನ ಧರ್ಮ ಅಂತೆಲ್ಲ ಮಾಡಿರ್ಬೇಕಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಅದನ್ನೇನ್ ಕೇಳ್ತೀಯ? ನಂಜನಗೂಡಲ್ಲಿ ಅದು ಎಷ್ಟೊಂದು ಧರ್ಮಛತ್ರಗಳು, ಅನ್ನ ಸಂತರ್ಪಣೆಗಳು ನಡೀತಾ ಇದ್ವು ನಮ್ಮ ಮಾವನವ್ರ ಕಾಲದಲ್ಲಿ. ನಿಮ್ ಮಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ದತ್ತು ತಗೊಂಡಿದ್ದಾರೆ ಅಲ್ವಾ?